ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ಥರ ಮಿನಿ ಲಾಗ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಸೊ ಏನಿದೆ ಅಂತಂದರೆ, ಎಲ್ಲಿ ಬಂದೀನಿ ಅಂದರೆ ಗದಗಿನಾಗದೀನಿ ಫಾರ್ ದ ಫಸ್ಟ್ ಟೈಮ್. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಗೆ ನಾ ಎದ್ದು ಹೊರಗೆ ಬಂದು ನೋಡಿದ್ದೆ ನಾನು. ಆ್ಯಕ್ಚುಲಿ ನೀನೇ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ನಾನು, ಯಾರೋ ಹಾಕಿದರೆ ಫುಲ್ಲು ಫಾಗ್ ಐತಿ ಅನ್ನೋ. ಗದಗದಾಗೂ ನಂದಿ ಹಿಲ್ಸ್ ಥರ ಫಾಗ್ ಬರತೈತಿ, ನಂದಿ ಹಿಲ್ಸ್ ಥರ ಫಾಗ್ ಬರತೈತಿ ಅಂತಂದರೆ ಎಲ್ಲಿರ್ಬೋದು ಅಂತೇಳಿ ನಾನು ನೋಡಿದ್ದೆ. ಸೊ ಈಗ ನಾ ಒಂದು ಜಸ್ಟ್ ಡ್ರೋನ್ ಶಾಟ್ ತೊಗೊಳತ್ತಿದ್ದೆ. ಈಗ ಅದು ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ, ಟೈಮ್ ಲ್ಯಾಬ್ಸ್ ತೊಗೊಳತೈತಿ. ಎಲ್ಲಿರ್ಬೋದು ಅಂತಂದೇಳಿ ಗೆಸ್ ಮಾಡಿರಿ ಯಾವ ಪ್ಲೇಸ್ ಅಂತಂದೇಳಿ. ಆ ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ ಹೇಳ್ರಿ ಎಲ್ಲಿರ್ಬೋದು ಇದಂತೆ. ಗದಗಿನಾಗೂ ಈ ಥರ ಆಯ್ತು ಅಂತಂದೇಳಿ ನಿಮಗೆ ಅನಿಸುತ್ತಾ? ಎಲ್ಲಿರ್ಬೋದು ಅಂತ ಗೊತ್ತಾಗಿತ್ತು ನಿಮಗೆ. ಆ್ಯಕ್ಚುಲಿ ಈಗೂ ನನ್ನ ಹಿಂದೆ ಫಾಗ್ ಕಾಣತೈತಿ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾದಾಗ ಜಸ್ಟಿಫೈ ಮಾಡೋಕ್ಕಾಗತ್ತಿದ್ದಿಲ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ಅನ್ನಾಹುತೈತಿ. ಎಲ್ಲೈತಿ ಅಂತಂದರೆ ಪ್ಲೇಸ್ KSRDPR, ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ಯೂನಿವರ್ಸಿಟಿ, ಫಸ್ಟ್ ಯೂನಿವರ್ಸಿಟಿ ಇನ್ ಗದಗ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದೀವಿ. ಇಲ್ಲಿ ಫಾಗ್ ಮಾತ್ರ ಅನ್ನಾಹುತೈತಿ. ನಾಗಾವಿ ಹತ್ರ ಬರ್ತೈತಿ, ನಾಗಾವಿ ಹತ್ರ. ಇಲ್ಲಿ ಆಮೇಲೆ ಸಬರಮತಿ ಆಶ್ರಮ ಐತಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದು ಜಸ್ಟ್ ಫಾಗ್ ಕ್ಯಾಪ್ಚರ್ ಮಾಡೋ ಸಂಬಂಧ ಬಂದಿದ್ದೆ. ಸೊ ಅದರಿಂದ ಒಂದು ಮಿನಿ ಲಾಗ್ ಮಾಡಿದ್ರೆ ಅದಂತಂದು ಹೇಳಿ ಮಿನಿ ಲಾಗ್ ಮಾಡತ್ತೀನಿ. ಇಲ್ಲ ಗುಡ್ಡ ಐತಿ, ಗುಡ್ಡ ಹತ್ಕೊಂಡು ಹೊಂಟೀನಿ. ಇನ್ನೂ ಟೈಮಿಗೆ 7:20 ಆಗೈತಿ. ಇನ್ನೂ ಆದರೂ ಇಲ್ಲಿ ಕಂಪ್ಲೀಟ್ ಫಾಗ್ ಬರತೈತಿ. ಆ್ಯಕ್ಚುಲಿ ಈ ಪ್ಲೇಸ್ಗಿನ್ನ ಆ ಕಡೆ ಏನು ಕಾಣತೈತಲ್ಲ ಅಲ್ಲಿ ಹತ್ತಿದ್ರೆ ಇನ್ನೂ ನಿಮ್ಗೆ ಕಂಪ್ಲೀಟ್ ಅಬೌವ್ ದಿ ಸ್ಕೈ ಅಂತಂತಾರಲ್ಲ ಆ ಥರ ಕಾಣುತ್ತೆ. ಆ್ಯಕ್ಚುಲಿ ಡ್ರೋನ್ ತೊಗೊಂಡಿದ್ದೆ ನಾನು ಈ ಥರ ವ್ಯೂಸ್ ಕ್ಯಾಪ್ಚರ್ ಮಾಡೋಕ್ಕಂತಂದೇಳಿ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈಗ. ಬಟ್ ಅದು ವ್ಯೂ ಬಂತು ಅಬೌವ್ ದಿ ಸ್ಕೈ. ಫಾಗ್ ಮ್ಯಾಲಿಂದ ಕ್ಯಾಪ್ಚರ್ ಮಾಡ್ಬೇಕಂತೇಳಿ ಭಾಳ ಆಸೆ. ಒಂದು ನಂದಿ ಹಿಲ್ಸಿಗೆ ಹೋಗಿದ್ದೆ. ನಂದಿ ಹಿಲ್ಸಿಗೆ ಹೋದಾಗ ಅಲ್ಲಿ ಹಾರಿಸ್ಬೇಕಂದ್ರೆ ಫುಲ್ ಗಾಳಿ, ಕ್ಯಾಪ್ಚರ್ ಮಾಡೋಕ್ಕಾಗಂಗಿಲ್ಲ. ಸೊ ಆಗಲಿಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಇದು ಅಷ್ಟು ಗಾಳಿ ತಡ್ಕೊಳಂಗಿಲ್ಲ. ಹೋತಂದ್ರೆ ಮತ್ತು ಅಷ್ಟು ಹೈಟ್ಲಿಂದ ಬಿತ್ತಂದ್ರೆ ಎಲ್ಲಿಂದ ತರ್ಬೇಕು. ಅದಾದ್ಮೇಲೆ ಜಲಶಂಕರಿಗೆ ಹೋಗಿದ್ವಿ. ಅಷ್ಟು ನಾವು ಹೋಗೋಳಗೆ ಫಾಗ್ ಮಿಸ್ ಆಗಿತ್ತು. ಸೊ ಇದನ್ನು ನಾನು ನಿನ್ನೆ ಇನ್ಸ್ಟಾಗ್ರಾಮ್ನಾಗ ನೋಡಿ ಬಂದಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ವಾ ಕಾಣೋದೈತಿಲ್ಲ ಗೊತ್ತಿಲ್ಲ. ಇದು ಕ್ಯಾಮ್ರಾದಾಗ ಜಸ್ಟಿಫೈ ಮಾಡೋಕ್ಕಾಗಿಲ್ಲ ಅಂದ್ಕೊಂಡೆ ನಾನು. ಆ ಪೀಕಿಗೆ ಹೋಗ್ಬೇಕಲ್ಲಿ, ಅಲ್ಲೇನು ಕಾಣೋದಿಲ್ಲ. ಅದು ಮಾತ್ರ ನಮ್ಮದು ನಾವು ಹಿಂಗೆ ನಿಂತಿರ್ತೀವಲ್ಲ, ಇದ್ರ ಕೆಳಗಿಲಿಂದ ಫಾಗ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೈತಿ ನೋಡ್ರಿ, ಅಲ್ಲಿ ಹೆಂಗೆ ಕಾಣಬೇಕು. ಬಿಸಿಲು ಬೀಳುತ್ತೆ. ಆದರೆ
15 7 20 ಆಗಿತ್ತು. ಕಾಣತಿದೆ ಅನ್ಕೊಂಡು ಸೊ ಇದು ನೋಡೋ ಮುಂದೆ ನಂಗೆ ಒಂದು ಸಾಂಗ್ ನೆನಪು ಬಂತು. ಒಂದು ಇದಕ್ಕೆ ತಕ್ಕಂಥ ಇದಕ್ಕೆ ಸಿಚುವೇಶನ್ ಸೂಟ್ ಆಗುವಂಥ ಒಂದು ಸಾಂಗ್ ನೆನಪು ಬಂತು. ಏನಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಏನಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಇನ್ನೆತ್ತಕ್ಕೆ ಬೇಜಾರು ನಾನಿಲ್ಲವೇ. ಸೂಟ್ ಆಗುತ್ತೆ ಅನ್ಸುತ್ತೆ ಅದು ಸಾಂಗ್. ಒಮ್ಮೆ ನೆನಪು ಬಂತ ಆ ಸಾಂಗ್, ಅದಕ್ಕಂತ ಗೊತ್ತಿಲ್ಲ. ಈ ಸಿಚುವೇಶನ್ ನೋಡಿ ಒಂದು ಸಾಂಗ್ ನೆನಪು ಬಂತ ಅನ್ಸುತ್ತೆ. ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ, ಸೊ ಸಾಂಗ್ ಹಾಕ್ಯಾರ 2-3 ಕಡೆ ಸಾಂಗ್ ಕಾಣತಿ. ನಾಗಾವಿ ಅನ್ಸುತ್ತೆ, ಅಲ್ಲೊಂದು ದಿನ ಸಾಂಗ್ ಹೇಳ್ತೈತಿ, ಈ ಕಡೆ ಒಂದು ಸಾಂಗ್ ಕಾಣತಿ. ಮಾರ್ನಿಂಗ್ ಸೊ ಮತ್ತೆ ಇದು ಬಿಟ್ಟರೆ ನೆಕ್ಸ್ಟ್ ಎಲ್ಲಿ ಈ ಥರ ಫಾಗ್ ಸಿಗ್ಬೋದು ಅಂತ ಗದಗದವ್ರು ಇದ್ದರೆ ಕಮೆಂಟ್ ಮಾಡಿರಿ. ಅಲ್ಲೂ ಹೋಗಿ ಕ್ಯಾಪ್ಚರ್ ಮಾಡೋದು. ಸ್ವಲ್ಪ ಲೇಟ್ ಆಗ್ತದೆ, 6:30 ಆಯ್ತು ಬರೋದು. ಇನ್ನು 6 o'clock ಬಂದರೆ ಸಿಗ್ತಿತ್ತೇನೋ ಗೊತ್ತಿಲ್ಲ. ಇನ್ನೂ ನೋಡಿರಿ ನಮ್ಗೆ ಫಾಗ್ ಕಾಣೋದು ನೋಡಿಲ್ಲ. ಅಲ್ಲಿ ನೋಡಿಲ್ಲ, ಇನ್ನೂ ಫಾಗ್ ಕಂಪ್ಲೀಟ್. ಇಷ್ಟು ಬಿಸಿಲು ಬೀಳ್ತಾ ಮತ್ತು ಸೂರ್ಯ ಹಾಲು ಮ್ಯಾಗ ಬಂದಾನ. ಅದು ಜಿಲ್ಲಾ ಆಸ್ಪತ್ರೆ, ಇದು ಮೋಸ್ಟ್ಲಿ ಇದು ಯೂನಿವರ್ಸಿಟಿದು ಇದು ಅನ್ಸುತ್ತೆ, ಆಡಿಟೋರಿಯಂ ಈ ಥರ ಏನಾರ ಇರ್ಬೋದು. ಇದು ಅನ್ನಾವತ್ತೈತಪ್ಪ. ಆದರೆ ಈ ಕಡೆ ನೋಡಿದ್ರೆ ಮಲೆನಾಡು ಅನಿಸ್ಬಿಡ್ತೈತಿ ಕಂಪ್ಲೀಟಾಗಿ. ಎಲ್ಲೂ ನಾವು ಉಡುಪಿ ಮಂಗಳೂರು ಸೈಡ್ ಬಂದೀವೇನೋ, ಚಿಕ್ಕಮಗಳೂರು ಸೈಡ್ ಬಂದೀವೇನೋ ಅನಿಸ್ಬಿಡ್ತೈತಿ ನೋಡಿ. ಎದಕ್ಕೆ ಖುಷಿ ಆಗತೈತೆ ಅಂದ್ರೆ ನಂಗೆ ಫಸ್ಟ್ ಟೈಮ್ ನಾ ಹೇಳತ್ತೀನಿಲ್ಲ, ಫಸ್ಟ್ ಟೈಮ್ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಗೆ ಹೊರಗೆ ಬಂದಿದ್ದೆ. ಹೊರಗೆ ಬಂದು ನೋಡಿದರೆ ಫುಲ್ ಫಾಗ್. ನಮ್ಮ ಊರಾಗ ಈ ನಮ್ನಿ ಫಾಗ್ ಬರ್ತೈತಿ ಅಂತಂದ್ರೆ ನಾವು ನೋಡಾಗ ಎಲ್ಲೆಲ್ಲೋ ಹೋಗ್ತೀವಲ್ಲ ಅಂತಂದೇಳಿ ನಮ್ಗೆ ಫೀಲ್. ಕಪ್ಪದ ಗುಡ್ಡದಾಗ ಐತಂತ ಗೊತ್ತಿತ್ತು, ಆದರೆ ಐತಂತ ಗೊತ್ತಾಗ ಹೋಗಿದ್ವಿ ನಾವು. ನಂದು ಫಸ್ಟ್ ಲಾಗ್ ನೋಡಿದ್ರೆ ಗೊತ್ತಾಗ್ತಿತ್ತು ಕಪ್ಪದ. ಅವಾಗ ಫಾಗ್ ಮಾತ್ರ ಅವಾಗ ಅನಾಹುತ್ತೆ. ಕಪ್ಪದ ಗುಡ್ಡದಾಗ ಅಷ್ಟೇ ಐತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದ್ರೆ ನಾವು ಏನು ಕಮ್ಮಿ ಇಲ್ಲ. ನಮ್ಮ ಊರಾಗೂ ಫಾಗ್ ಬರ್ತೈತಿ, ಇಲ್ಲೂ ನೋಡಕ್ಕೆ ಬರ್ರಿ. ಬೇರೆ ಅಲ್ಲಿ ಇಲ್ಲಿ ಹೋಗೋ ಬದಲಿ ನಮ್ಮೂರದ್ದು ಫಸ್ಟ್ ನೋಡ್ಕೊಂಡು ಆಮೇಲೆ ಬೇರೆ ಊರಿಗೆ ಹೋಗ್ಬೇಕು. ಸೊ ಅದು ಫಸ್ಟ್ ಕಲ್ತಿದ್ದು ನಾನು ಇವತ್ತು. ಏನಂತಂದ್ರೆ ನಮ್ಮೂರಾಗೂ ಇರ್ತೈತಿ, ಹುಡುಕ್ಬೇಕು, ನೋಡ್ಬೇಕು, ಸಿಗ್ತೈತಿ. ಅದನ್ನೇನು ಬರೀ ಇದು ದೊಡ್ಡ ಗುಡ್ಡ ಅಂತ ಎಲ್ಲ ಇದೆ, ಸಣ್ಣದಿದೆ, ಮಲ್ಸಮುದ್ರ ಗುಡ್ಡ ಅಂತಾರೆ ಇದಕ್ಕೆ. ಇಂಥ ಗುಡ್ಡದಾಗ ಹಿಂಗೆ ಕಾಣತೈತಿ ಅಂದರೆ ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ಇನ್ನು ಕಪ್ಪದ ಗುಡ್ಡದಾಗ ಹೆಂಗೆ ಕಾಣ್ಬೋದಂತೆ, ಅದನ್ನೂ ತೋರಿಸ್ತೀನಿ ನಿಮಗೆ. ಬಟ್ ಈಗ ಅಂಥ ಫಾಗ್ ಏನು ಬೀಳಂಗಿಲ್ಲ ಅನ್ಕೊಂಡು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿರಿ. ಕಪ್ಪದ ಗುಡ್ಡದಾಗ ನಿಮಗೆ ಹೆಂಗೆ ಕಾಣ್ತೈತೆ ಫಾಗ್ ಅಂತ. ಅಲ್ಲೂ ಡ್ರೋನ್ ಹಾರಿಸ್ಬೇಕಂತಂದೇ ಐತಿ. ಆ್ಯಕ್ಚುಲಿ ಡ್ರೋನ್ ಫಸ್ಟ್ ಅಲ್ಲಿ ಯಾರೂ ಹಾರಿಸಿದ್ದಿಲ್ಲ, ನಾನು ಫಸ್ಟ್ ಹಾರಿಸ್ಬೇಕಂತಿದ್ದೆ. ಆದರೆ ಆಲ್ರೆಡಿ ಈಗ 1-2-3 ಜನ ಏನು ಹಾರಿಸಿದ್ದು ನೋಡಿದೆ ನಾನು ಡ್ರೋನ್. ಬಟ್ ಹಾರಿಸ್ತೀನಿ, ಅಲ್ಲಿ ಹೋಗಿ ಒಂದ್ಸಲ ಹಾರಿಸ್ತೀನಿ. ಅಲ್ಲಿ ಗಾಳಿ ಭಾಳ ಬರ್ತೈತಿ, ಆದರೂ ಟ್ರೈ ಮಾಡ್ತೀನಿ, ಹಾರಿಸ್ತೀನಿ. ನಾನು ಹಾರಿಸೋ ಮಾತ್ರ ಬಿಡೋಂಗಿಲ್ಲ. ನಾನು ಡ್ರೋನ್ ತೊಗೊಂಡಿದ್ದೆ ಕಪ್ಪದ ಗುಡ್ಡದಾಗ ಡ್ರೋನ್ ಹಾರಿಸ್ಬೇಕಂತಂದು ಹೇಳಿ. ಸೊ ಟೈಮ್ 7:30 ಆಯ್ತು. ಸೊ ಫಾಗ್ ಐತಿ, ಇನ್ನೂ ಫಾಗ್ ಹೋಗಿಲ್ಲ. ಬಟ್ ಇದು ನೋಡ್ಬೇಕಂತಂದ್ರೆ ನೀವು ಲಘುನ 6:30-6 ಗಂಟೆಗೆ ಬಂದ್ರೆ ಇನ್ನೂ ಚೊಕ್ಕ ಇರ್ತೈತಿ. ನಾ ಅಲ್ಲಿಂದ ರೋಡ್ಲಿಂದ ಇಲ್ಲಿ ಬರೋಳಗೆ ಆಲ್ರೆಡಿ ಸನ್ರೈಸ್ ಆಗಿತ್ತು, ಆ ಗುಡ್ಡ ದಾಟಿ ಬಂದುಬಿಟ್ಟಿತ್ತು ಆಲ್ರೆಡಿ. ಸೊ ಅದು ಮಾತ್ರ ಅನಾಹುತ ಆಯ್ತು, ಅದು ಮಿಸ್ ಮಾಡ್ಕೋಬೇಡ್ರಿ. 6 ಗಂಟೆಗೆ ಬಂದು ಇಲ್ಲಿ ನೋಡ್ರಿ, ಅನಾಹುತ ಇರ್ತೈತಿ ವ್ಯೂ ಮಾತ್ರ. ಈ ಇದ್ರ ಫಾಗ್ ಎಲ್ಲ ಫುಲ್ ಮುಚ್ಚಿರ್ತೈತಿ, ಇದೇನು ಕಾಣಂಗಿಲ್ಲ ನಿಮ್ಗೆ, ಐತೈತಿ ಫಾಗ್. ಆದರೆ ಇನ್ನೊಂದು ಬೇಜಾರಾಗೋದು ಸಂಗತಿ ಏನಂತಂದರೆ, ಇಂಥ ಒಳ್ಳೆ ಪ್ಲೇಸ್ ಒಳಗೆ ಪ್ಲಾಸ್ಟಿಕ್ ಹಾಕಿ ಅದನ್ನು ಹಾಕಿ ಹಾಳು ಮಾಡ್ತಾರೆ. ಆಮೇಲೆ ಇಂಥ ಬಾಟ್ಲ್ಸ್ ತಂತಂದು ಹೋಗಿತಾರೆ. ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇರೋದು ಕಡಿಮೆ ಪ್ಲೇಸ್ ನಮ್ಮ ಕಡೆ. ಸೊ ಅದನ್ನು ಒಂದು ಒಳ್ಳೆ ರೀತಿ ಒಳಗೆ ಯೂಸ್ ಮಾಡ್ಕೊರಿ. ಈ ಥರ ಎಲ್ಲ ಪ್ಲಾಸ್ಟಿಕ್ ಒಗಿದಾತು, ಪ್ಲಾಸ್ಟಿಕ್ ಬಾಟ್ಲು ಒಗಿದಾತು, ಆಮೇಲೆ ಇಲ್ಲೇ ಎಣ್ಣೆ ಹೊಡೆದು ಒಗಿದಾತು, ಇವನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಡೆದ್ರೆ ತೊಗೊಂಡು ಹೋಗ್ರಿ ಅಂತ ಸುಮ್ಮನೆ. ಇಲ್ಲೆಲ್ಲ ಹೋಗೋದು ಪ್ರಕೃತಿ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇದೇ ಒಂದು ಬೇಜಾರು ಸಂಗತಿ ಅಂತಂದರೆ, ನಮ್ಮ ಕಡೆ ಹೆಂಗೆ ಅಂತಂದರೆ ಚಲೋ ಇದ್ದಿದ್ದನ್ನು ಹೆಂಗೆ ಹಾಳು ಮಾಡಬೇಕು ಅನ್ನೋದು ಒಂದಿಷ್ಟು ಜನ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಸೊ ಪ್ಲೀಸ್ ಯಾರು ಈ ಥರ
ಇಂಥ ಒಳ್ಳೆ ನೇಚರ್ ಒಳಗೆ ಬಂದು ಹಾಳು ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಉಳಿಸ್ಕೊಳಕ್ಕೆ ಆಗಲಿಲ್ಲ ಅಂದರೂ ಹಾಳು ಮಾಡೋಕ್ಕಂತೂ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಲ್ಲಿ ನೋಡೋಕೆ ಬರಲಿಲ್ಲ, ನಿಮ್ಗೆ ಆಗಲಿಲ್ಲ ಅಂತಂದ್ರೆ ಹಾಳು ಮಾಡೋಕ್ಕಂತೂ ಹೋಗಕ್ಕೆ ಹೋಗ್ಬೇಡ್ರಿ. ನೋಡ್ರಿ ನಮ್ಮ ಗದಗದಾಗ ಐತಿ, ಎದ್ದು ಬರ್ರಿ ಮುಂಜಾನೆ 6 ಗಂಟೆಗೆ. ನೀನು ಇವತ್ತೆದ್ದು ಬಂದು ಏನು ಎಲ್ಲರಿಗೂ ಹೇಳತ್ತಿ ಅನ್ಕೋಕೆ ಹೋಗ್ಬೇಡ್ರಿ. ಬಟ್ ಬರ್ರಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೂ ಎದ್ದು ಬಂದಿದ್ದಕ್ಕೆ. ಓಹ್ ದ್ಯಾಟ್ಸ್ ಇಟ್. ಸೊ ಇದಿಷ್ಟು ಸಣ್ಣ ಮಿನಿ ಲಾಗ್ ಅನ್ಕೋರಿ ಅಬೌಟ್ ಫಾಗ್ ಇನ್ ಗದಗ್. ಸೊ ಮತ್ತೆ ಅಲ್ಲಿ ಬೇರೆ ಮತ್ತು ಯಾವ ಪ್ಲೇಸ್ನಾಗ ಈ ಥರ ಫಾಗ್ ಐತೆ ಅಂತಂದರೆ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಅಲ್ಲೂ DM ಮಾಡಿರಿ, ನಿಮಗೇನಾದ್ರೂ ಗೊತ್ತು ಅಲ್ಲೂ ಬರ್ತೀನಿ, ಕ್ಯಾಪ್ಚರ್ ಮಾಡೋಣ. ಸೊ ಹೋಪ್ ಈ ವಿಡಿಯೋ ಲೈಕ್ ಆಗೈತೆ ಅಂದ್ಕೊಂಡಿನಿ. ಮುಂಜಾನೆ ಲಘು ಎದ್ದು ಬಂದು ವಿಡಿಯೋ ಮಾಡೀನಿ, ಸೊ ಡ್ರೋನ್ ಶಾರ್ಟ್ಸ್ ಮಾಡೀನಿ. ಲೈಕ್ ಆಗೈತೆ ಅಂದ್ಕೊಂಡಿನಿ. ಲೈಕ್ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಗದಗ ಮಂದಿಗೆ ಶೇರ್ ಮಾಡಿರಿ ಎಲ್ಲರಿಗೂ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಇಲ್ಲಿ ಇಟ್ಟಾರ ನಿಮ್ಗೆ ಹಸಿ ಕಸ ಒಣ ಕಸ ಅಂತಂದೇಳಿ. ಅಂಥದ್ದೇನಾದರೂ ನೀವು ಅಲ್ಲಿ ಹೋಗಿ ಏನೋ ತಿಂದ್ರಿ ಏನೋ ಮಾಡಿದ್ರಿ ಅಂತಂದರೆ ಅದನ್ನ ತೊಗೊಂಡು ಬಂದು ಇಲ್ಲಿ ಹಾಕಿರಿ. ಸೊ ಅವ್ರಿಗೆ ಆದರೂ ಒಂದು ಹೆಲ್ಪ್ ಮಾಡಿರಿ, ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು ಕ್ಲೀನ್ ಇಡಾಕಿ.